ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಈ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಅದು ಬಹಳ ಚೆನ್ನಾಗಿ ರಾಜ್ಯದ ಜನಕ್ಕೆ ಗೊತ್ತು. ಆದರೆ ಅವರನ್ನು ಬಹಳ ಹತ್ತಿರದಿಂದ ಬಲ್ಲವರು, ಅವರ ಒಳನೋಟಗಳ ಬಗ್ಗೆ, ಅವರ ಆಂತರ್ಯದ ಬಗ್ಗೆ, ಡಿ.ಕೆ. ಶಿವಕುಮಾರ್ ಅವರ ದುಃಖ, ದುಮ್ಮಾನ, ದುಗುಡುಗಳು, ಆತಂಕಗಳು ಮತ್ತು ಅವ್ರು ಫೇಸ್ ಮಾಡಿದಂಥ ಆ ಸವಾಲುಗಳು, ಚಾಲೆಂಜಸ್ ಏನಿದೆ ಅವುಗಳ ಬಗ್ಗೆ ಗೊತ್ತಿರೋದು ಕೇವಲ ಕೆಲವು ಜನರಿಗೆ ಮಾತ್ರ. ಅವರಲ್ಲಿ ಒಬ್ಬರು ಮೊದಲ ಸಾಲಲ್ಲಿ ನಿಂತ್ಕೊಳ್ಳೋರು ಮತ್ತು ಬಹಳ ಖ್ಯಾತನಾಮರು ಕೂಡ ಹೌದು. ಅವರು ರಾಜಗುರು ದ್ವಾರಕಾನಾಥ್ ಅವರು. ನಾನು ರಾಜಗುರು ದ್ವಾರಕಾನಾಥ್ ಅವರ ಜೊತೆಗೆ ಹಲವು ವರ್ಷಗಳಿಂದ ಸಂಪರ್ಕದಲ್ಲಿದ್ದೇನೆ. ಹಲವು ವಿಚಾರಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇರ್ತಾನೆ. ಅವರು ಕೂಡ ಅಷ್ಟೇ ಹಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ, ತಂದೆಯ ಸ್ಥಾನದಲ್ಲಿ ನಿಂತು. ನಾನು ಅವರಿಗೆ ಒಂದು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ತಾವು ಡಿ.ಕೆ. ಶಿವಕುಮಾರ್ ಅವರು ರಾಜರಾಗಿರುವ ಈ ಸಂದರ್ಭದಲ್ಲಿ ರಾಜ ಟಿವಿಯಿಂದ ಬರಬೇಕು ಅಂತ ಕೇಳಿಕೊಂಡೆ. ಅವರಷ್ಟೇ ಪ್ರೀತಿಯಿಂದ ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ಆ ಆಂತರ್ಯ ಅಂತ ಹೇಳಿದ್ನಲ್ಲ, ಮತ್ತು ಆ ಗೈಡಿಂಗ್ ಫೋರ್ಸ್ ಅಥವಾ ಗೈಡಿಂಗ್ ಲೈಟ್ ಅಂತ ಹೇಳಿದ್ನಲ್ಲ, ಒನ್ ಆಫ್ ದಿ ಗೈಡಿಂಗ್ ಲೈಟ್ಸ್ ರಾಜಗುರು ಶ್ರೀಯುತ ದ್ವಾರಕಾನಾಥ್ ಗುರೂಜಿಯವರು ನಮ್ಮೊಟ್ಟಿಗೆ ಆನ್ ಲೈವ್ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ರಾಜ್ ನ್ಯೂಸ್ನಲ್ಲಿ. ಅಪ್ಪಾಜಿಯವರು, ಗುರುಗಳೇ, ಬಹಳ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಈ ತನಕ ದೇವರು ಪರಮಾತ್ಮ ಒಂದು ಶಕ್ತಿ ಕೊಟ್ಟು ಮುನ್ನಡೆಸ್ತಾ ಇದ್ದಾನೆ. ಅಲ್ಲಿ ಬೇಡಿಕೆ ಇಲ್ಲ ದೇವರಲ್ಲಿ. 142 ಕೋಟಿ ಭಾರತ ಪ್ರಜೆಗಳನ್ನು ಕಾಪಾಡಿ ಪ್ರಾಣ ಸಂಕಟವಾಗಲಿ ಆರೋಗ್ಯ ಸಂಕಟವಾಗಲಿ ಕೊಡಬೇಡಪ್ಪ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು. ಮೊದಲು ಆರೋಗ್ಯ ಒಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡೋದು. ನಿಜ. ಆರೋಗ್ಯ ಕೊಟ್ಟ ಮೇಲೆ ದೇವರು ಧೈರ್ಯ, ಕೀರ್ತಿ, ಯಶಸ್ಸು, ಲಾಭ ಎಲ್ಲ ಕೊಟ್ಟೇ ಕೊಡ್ತಾನೆ. ಆರೋಗ್ಯದ ಎಲ್ಲ ತುಂಬಿಕೊಂಡಿದೆ. ಅದು ಒಂದೇ ಪೋಟ್ಬಹುದು ಆರೋಗ್ಯ. ಅದನ್ನಿಟ್ಟು ಧೈರ್ಯ, ಕೀರ್ತಿ, ಲಾಭ ಎಲ್ಲವೂ ಸೇರುತ್ತೆ. ನಿನ್ನ ಕರುಣೆ ಇಲ್ಲಪ್ಪ ಅಂತ ಕೇಳಿದ್ದೀನಿ. ಒಳ್ಳೆ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳಿದ್ದೀನಿ. ನಮಗೆ ಯಾರು ಮನಸ್ಸು ತೊಗೊಂಡ್ರು ಪರವಾಗಿಲ್ಲ, ನನ್ನಿಂದ ಯಾರು ಮನಸ್ಸು ತೊಗೊಂಡ್ಬಾರ್ದಪ್ಪ. ಅಕಸ್ಮಾತ್ ನಾನು ಯಾರಿಗಾರು ಸಾಸಿವೆ ಕಾಳು ಟುಪ್ಕಾರ ಮಾಡಿದ್ರು ಅದನ್ನು ಮರೆಸ್ಬಿಡಪ್ಪ ನನಗೆ ಅಂತ ಕೇಳಿದೆ. ಇದೇ ನನ್ನ ಪ್ರಾರ್ಥನೆ. ವೆರಿ ಗುಡ್ ಅಪ್ಪಾಜಿ. ಅಪ್ಪಾಜಿ, ನೇರವಾಗಿ ವಿಷಯಕ್ಕೆ ಧುಮುಕ್ತೇನೆ, ಯಾಕಂದರೆ ನನ್ನ ನಿಮ್ಮ ಒಡನಾಟ ಹೊಸದಲ್ಲ, ಭಾಳ ಹಳೆಯದು. ಆಮೇಲೆ ನೀವು ಸುಮಾರು ವಿಚಾರಗಳನ್ನು ಭಾಳ ಮುಕ್ತವಾಗಿ ಹಲವು ಸಂದರ್ಭಗಳಲ್ಲಿ ಮಾತಾಡ್ಕೊಂಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರ ವಿಷಯ ಬಂದಾಗ ಎಷ್ಟೋ ಸಲ ಅವರು ನಿಮ್ಮ ಮನೆಗೆ ಬಂದ ಸಂದರ್ಭದಲ್ಲಿ ಖುದ್ದಾಗಿ ನಾವೇ ಗಮನಿಸಿದ್ದೇವೆ. ಹೌದು. ಸೊ ಹಾಗಾಗಿ ಇಲ್ಲಿ ಮುಚ್ಚು ಮರೆ ಏನೂ ಇಲ್ಲ, ಓಪನ್ ಟಾಕ್. ಹೌದು. ಇಲ್ಲಿಯ ತನಕ ಈ ನಡೆಗೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಬಂತು ಅಂತಂದರೆ ಪ್ರಮುಖ ಕಾರಣೀಕರ್ತರಲ್ಲಿ ನೀವು ಕೂಡ ಒಬ್ಬರು. ಅವರು ಬಹಳ ನೋವಲ್ಲಿದ್ದಾಗ ಸಂತೈಸಿದ್ದಾಗಿರ್ಬೋದು, ಮಾರ್ಗ ತೋರಿಸ್ಕೊಟ್ಟಿದ್ದಾಗಿರ್ಬೋದು, ಗುರು ದಾರಿಯನ್ನು ತೋರಿಸ್ತಾರಲ್ಲ ಮತ್ತು ಗುರಿಯನ್ನು ತೋರಿಸ್ತಾರಲ್ಲ, ಆ ಗುರಿಯನ್ನು ತೋರಿಸ್ಕೊಟ್ಟಿದ್ದಾಗಿರ್ಬೋದು. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ. ಟು ಬಿಗಿನ್ ವಿತ್, ಮೊಟ್ಟ ಮೊದಲ ಸಂಪರ್ಕ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಯಾವಾಗಾಯಿತು? ನಾನು ಅವನ ವಿಚಾರವನ್ನು ನಮ್ಮ ಅಣ್ಣವರು ಸಿ ವಿ ನಾಗೇಶ್ ಅಂತ ಹೇಳಿ ದೊಡ್ಡ ಅಡ್ವೊಕೇಟು, ಒಳ್ಳೆ ಅಡ್ವೊಕೇಟು, ಹಾಗಾಗಿ ಹೇಳೋರು. ಅವರು ತುಂಬ ಹತ್ತಿರ, ನಮ್ಮ ನಾಗೇಶ್ ಸಾಹೇಬರಿಗೆ ತುಂಬ ಹತ್ತಿರ ಅವನು. ಓಕೆ. ಅವರು ಕೂಡ ಅವನು ಇಷ್ಟಪಡೋರು, ಧೈರ್ಯಸ್ಥ ಅಂತ ಇಷ್ಟಪಡೋರು. ಅಲ್ಲಿಂದ ಅಲ್ಲಿಗೆ ನಿಂತ್ಕೊಂಡಿತ್ತು. ಯಾವತ್ತೋ ಒಂದು ದಿವಸ ಅವನಿಗೆ ನನ್ನ ವಿಚಾರದಲ್ಲಿ ನನ್ನ ಬಂದು ಕಾಣಬೇಕು ಅಂತ ಒಂದು ಬಂತು, ನನ್ನ ಮನಸ್ಸಿಗೆ ಬಂತು. ಓಕೆ. ನಾನು ಲಾಲ್ಬಾಗ್ ರೋಡ್ ಮನೇಲಿದ್ದೆ. ಹೌದು. ಮನೆಗೆ ಬಂದ ನಮ್ಮ ಮನೇಲಿರಲಿಲ್ಲ, ಆಫೀಸ್ ಕೊಟ್ಟು ಹೋಗಿದ್ದೆ. ಒಂದು ವಾರ ಸುದ್ದಿಯಾನೆ, ಸಿಕ್ಕಿಲ್ಲ. ಒಂದ್ಸಲ ಮಧ್ಯಾಹ್ನ ಬಂದ್ಯಾನೆ, ನನ್ನ ಹೆಂಡತಿ ಇದ್ಲು. ಯಾರಪ್ಪ ನೀನು? ಇಲ್ಲ, ನಾನು ಸಾತ್ತೂರದ ಬಂದಿದ್ದೀನಿ, ಶಿವಕುಮಾರ್ ಅಂತ, ನಾನು ಗುರು ನೋಡಲೇಬೇಕು. ಓಕೆ. ಇಲ್ಲಪ್ಪ ಮನೇಲಿಲ್ಲ. ಇಲ್ಲ, ಒಂದು ವಾರದಿಂದ ಬರ್ತಾ ಇದ್ದೀನಿ, ನೀವೇನೇ ನಮ್ಗೊಂದು ಅವ್ರನ್ನ ಭೇಟಿ ಮಾಡ್ತೀವಿ, ಒಂದ್ಸಲಾರು ಭೇಟಿ ಮಾಡ್ತೀವಿ ಅಂತ ನನ್ನ ಹೆಂಡತಿ ಮುಂದೆ ಕೇಳಿದೆ. ಸರಿ, ನನಗೆ ಫೋನ್ ಮಾಡಿದ್ಲು. ಯಾವ ಕಾಲದಲ್ಲಿ ಇದು, ಯಾವ ಇಸ್ವಿಯಲ್ಲಿ ಅಂದಾಜು? ಇದು ಸುಮಾರು 83 ಆಸ್ಪಾಸಲ್ಲಿ. ಓ, ಅವಾಗನೇ. ಓಕೆ. 83 ಕರೆಕ್ಟ್, 83. ಸರಿ, ಆಗಲಪ್ಪ ನಾನು ಕೇಳಿ ನೋಡ್ತೀನಿ. ನನಗೆ ಫೋನ್ ಮಾಡಿದ್ಲು.
ನಾನು ಹೇಳಿ ಈಗ ಬರೋಕ್ಕೆ ಹೆಂಗಾಗತ್ತೆ, 1:30 ಆಗೋಯ್ತು, ಲಂಚ್ ಅವರ್ ಆಗೋಯ್ತು, ಏನು ಆಫೀಸ್ ಕೆಲಸಗಳು ಇರ್ತವೆ, ಬೇಗ ಬಂದ್ಬಿಟ್ರೆ ಬೇಗ ಮನೆಗೆ ಬರ್ತೀನಿ ನೋಡೋಣ ಅಂತ. ಇಲ್ಲ ಆಗಲ್ಲ, ನೀವು ರಜಾ ಕೊಟ್ಟು ಬನ್ನಿ. ಓಕೆ, ಹುಡುಗ 1 ವಾರದಿಂದ ನಲಿತಾ ಇದ್ದಾನೆ. ಓಕೆ, ಯಾರಿಗೂ ಒಂದು ಕಾರಣ, ಒಂದು ಹೇಳ್ಬೋದು, 2 ಹೇಳ್ಬೋದು, ಹಗಲಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲನೂ ಬನ್ನಿ, ಯಾರು ಕಂಡಿದ್ದವರು MLA ಅಂತ ಕಾಣುತ್ತೆ, ಕಾಣುತ್ತೆ. ಅವನು ಒಂದು ಒಳ್ಳೆ ಒಂದು ಬಿಳಿ ಪೈಜಾಮ, ಒಂದು ಶರ್ಟು, ಹ್ಯಾಗಲ್ಗೆ ಒಂದು ಹ್ಯಾಂಡ್ ಬ್ಯಾಗ್ ನೇತಾಕೊಂಬಂದಿಯಾನೆ. ಓಕೆ, ಅದೇ ಲಾಂಗ್ ಬ್ಯಾಗ್ ಇರುತ್ತಲ್ಲ, ಗೊತ್ತಾಯ್ತು, ಶೋಲ್ಡರ್ ಬ್ಯಾಗ್ ಹಾಕೊಂಬಂದಿಯಾನೆ. ಸರಿ, ಇನ್ನು ಯಾಕೆ ಅವಳು ಕೋಪ ಮಾಡಿಸ್ಬೇಕು, ಹೋಗೋಣ ಅಂತೀವಿ. ಮನೆಗೆ ಹೋದೆ, ರಜಾ ಹಾಕ್ಬಿಟ್ಟು ಆಪಡೆ ಓಕೆ, ಮನೆಗೆ ಬಂದೆ. ಇದ್ದ, ಏನಪ್ಪ ಅಂತ ಕೇಳಿದೆ. ನಾನು ನಿಮ್ಮದು ಜಾತಕ ತೋರಿಸ್ಬೇಕು. ಜಾತಕ ತೋರಿಸ್ಬೇಕು, ನಿನ್ನ ಜಾತಕ ಇಲ್ಲಿ, ನಿನ್ನ ಜಾತಕ ಮಾಡೋದು ನಾನು ನೋಡಲ್ಲ, ನಾನು ರೆಡಿ ಮಾಡ್ಕೋಬೇಕು. ಅದೇ, ಇವತ್ತು ಬೇಡ, ನಾಳೆ ಬಾ. ಬಂದ, ನಾಳೆ ಮಾರನೇ ದಿವಸ ಬಂದು ನೋಡಿಟ್ಟೆ. ಅವನಿಗೆ ಇಷ್ಟೇ ಹೇಳಿದೆ, ನೀನು ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳಿ, ನಾ ಕೇಳಬೇಕಲ್ಲ ಅವನ್ನ, ನೀ ಏನು ಮಾಡೋಕೆ ಅಂತಿದ್ಯಾ ಅಂತ ಕೇಳಿದೆ. ಅವನು ಹೇಳ್ದ, ನಾನು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ, ಚೇಂಬರ್ ಆಫ್ ಕಾಮರ್ಸಲ್ಲಿ ನಾನು ಒಬ್ಬ ಅಲ್ಲಿ ಇದಾಗಿದ್ದೀನಿ, ಎಂಥದ್ದು ಮೆಂಬರು ಏನೋ ಇರ್ತಲ್ಲ, ಸುಮ್ಮನೆ ಡೈರೆಕ್ಟರ್ ಆಗಿದ್ದೀನಿ, ಡೂರೆಂಟ್ ಆಗಿದ್ದೀನಿ ಅಂತ ಎಲ್ಲ ಹೇಳಿದೆ. ಎಲ್ಲ ಮತ್ತು ಕೃಷಿ ಮಾಡ್ತೀವಿ, 700 ಅಲ್ಲೇ. ಸರಿ, ನಮ್ಮ ತಂದೆ ಕೆಂಪೇಗೌಡರು, ನಮ್ಮ ತಾಯಿಯವರು ಊರಲ್ಲಿ ಇರ್ತಾರೆ. ಇಲ್ಲಿ ರಾಜಾನಗರಲ್ಲಿ ಮನೆ ಮಾಡಿದ್ದೀನಿ, ರಾಜಾನಗರ ಮನೆ ಇದೆ, ರಾಜಾಜನಗರದಲ್ಲಿ ಮನೆ ಇತ್ತು ಅವಾಗ. ಓಕೆ, ಚಂದ. ಸರಿಪ್ಪ ಕೂತ್ಕೊ ಅಂತೇಳಿ ಕೂರಿಸ್ದೆ. ನೋಡಿದೆ, ಒಂದು ಕೆಲಸ ಮಾಡು, ಇದೆಲ್ಲ ಒಂದು ಬೇಡ, ನೀನು ನಿನ್ನ ಕೆರಿಯರ್ನ ರಾಜಕಾರಣದಲ್ಲಿ ಬೆಳಕು. ಓಕೆ, ತುಂಬ ಅವಕಾಶಗಳಿದೆ ಬೆಳೆಯೋಕ್ಕೆ, ಧೈರ್ಯ ಇದೆ ನಿನಗೆ, ಎಲ್ಲ ಸವಲತ್ತುಗಳು ಬೇಕಾದ್ದೆಲ್ಲ ನಿಂಗೆ ಸಿಕ್ಕಿ ನೀನು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದ್ರ ಕಡೆ ಗಮನ ಕೊಡಪ್ಪ, ಹಾಗೂ ಹೇಗೆ ಹೋಗಲಿ ಅಂತಂದ. ಒಂದು ಕೆಲಸ ಮಾಡು, ಯಾವ ಪಕ್ಷ ಅಂತ ಕೇಳಿದೆ. ಕಾಂಗ್ರೆಸ್ಸಲ್ಲಿ ಇದ್ದೀನಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ, ಪೋಸ್ಟಲ್ಲಿ ಅಂಟಿಸಿದ್ದೀನಿ ಅಂತೆಲ್ಲ ಹೇಳ್ದೆ. ಪಾಪ, ಓಕೆ, ಸಂತೋಷಪ್ಪ ಆಗಲಿ, ನೀನು ಇವತ್ತು ಒಂದು ಕೆಲಸ ಮಾಡು, ನೀವು ಮುಖ್ಯಮಂತ್ರಿ ಒಂದು ಭೇಟಿ ಮಾಡಬೇಡಯ್ಯ ಅಂತಂದೆ. ಮುಖ್ಯಮಂತ್ರಿ ನಾವು ಒಂದು ಟೈಮ್ ಆವಾಗ ಬಂಗಾರಪ್ಪನವ್ರು ಇದ್ರು. ಹೌದು, ಬಂಗಾರಪ್ಪನವ್ರು. ಆಗ ಹೇಳಿದೆ, ನೀವು ಭೇಟಿ ಮಾಡ್ಬಿಡು ನೋಡೋಣ, ಹೆಂಗಾರ ಎಲ್ಲಿ ಹೋಗುತ್ತೆ ನೋಡೋಣ. ಹೋದ, ನಾನು ಹೇಳಿದೆ, ನೀವು ಭೇಟಿ ಮಾಡಿದೆ. ಅದಕ್ಕೆ ಅವರು 1 ವಾರ ಬಿಟ್ಟು ಬಾ ಅಂತಂದರು. ಸೀದಾ ನಂತರ ಬಂದ. ನಾನು ಹೇಳಿದೆ, ನಿನಗೆ ಟೈಮ್ ಚೆನ್ನಾಗಿದೆ, ಇವಾಗ ನಾವು ಚಂಡಿ ಹೋಮ ಮಾಡೋಣ. ನಿನಗೆ ಅವ್ರು ಏನೇ ಕೊಟ್ಟರು, ಕಬ್ಬನ್ ಬಾಗ್ರೊಳಗೆ ನೀನು ಹುಲಿನ ಮಂತ್ರಿ ಮಾಡಿದ್ದೇನು ಸರಿ, ಅಥವಾ ಮರಕ್ ಮಂತ್ರಿ ಮಾಡಿದ್ರು ಸರಿ, ಅವ್ರು ಕೊಟ್ಟಿದ್ದು ತಪ್ಕೊಂಬಿಡು, ಏನೋ ಒಂದು ಸಿಗುತ್ತೆ, ಅಷ್ಟು ಕಾಣುತ್ತೆ. ರಾಜಯೋಗದ ಅಲ್ಪದಲ್ಲಿ ಶುರುವಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳಿದೆ. ಚಂಡಿ ಹೋಮನ ಮಾಡಿದೆ. ಆನಂತರದಲ್ಲಿ ಅವನು ಅಲ್ಲಿ ಪ್ರೆಸಿಡೆಂಟ್ ಮಿನಿಸ್ಟ್ರು ಆದ, ಬಂದೀಖಾನೆ ಸಚಿವ. ಅಲ್ಲಿಂದ ಬೆಳ್ಕೊಂಡು ಅಂದರೆ ಸ್ವತಃ ಕಷ್ಟಜೀವಿ, ಅವರು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು. ಅಲ್ಲಿಂದ ಬೆಳೆದು ಆಮೇಲೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೀಟ್ ಕೊಡಲಿಲ್ಲ ಅವನಿಗೆ. ನಾನು ಇಂಡಿಪೆಂಡೆಂಟ್ ನಿಲ್ಲಿಸಿ ಸೈಕಲ್ ಅವಾಗ ಏನೋ ಚಿಹ್ನೆ ಗೆಲ್ಲಿಸಿದೆ. ಮತ್ತು ಕಾಂಗ್ರೆಸ್ ಕರೆದ್ರು. ಅವತ್ತಿನ ಯಾವುದು ಕಾಂಗ್ರೆಸ್ ಬಿಟ್ಟಿರಲಿಲ್ಲ, ಸೀಟ್ ಕೊಡಲಿಲ್ವಲ್ಲ, ಮತ್ತೆ ಹೇಗೆ ಮತ್ತೆ MLA ಆಗೋದು, ಬ್ರೇಕ್ ಆಗಬಾರ್ದು ಅಂತ ಹೇಳಿ ನಾನೇ ಗೆಲ್ಲಿಸಿದೆ ಕೊಟ್ಟು. ಅಲ್ಲಿಂದ ಅವನು ಯಾವತ್ತು ಹಿಂದಿರು ನೋಡಿದ. ಅಂದರೆ ಏನು ಕಷ್ಟ ಏನೋ ಆಗಿದ್ದಾನೆ ಇವತ್ತು, ಅದನ್ನು ಆ ಸ್ಥಾನಮಾನ ಬರಬೇಕಾದ್ರೆ ಕಷ್ಟಪಟ್ಟೆ ಸಂಪಾದನೆ ಮಾಡಿದ್ದಾನೆ. ನಾವು ಯಾವುದನ್ನು ವೈಯಕ್ತಿಕವಾಗಿ ನಾವೇನೂ ಮಾತಾಡಬಾರ್ದು. ಅವನು ಏನಿದ್ದಾನೆ ಅದನ್ನು ಹೇಳಬೇಕಷ್ಟೇ. ನಾನು ಹೇಗೆ ಅಂದರೆ, ನನಗೆ ಯಾರೆಲ್ಲಾದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಬೇಸರ ಇದ್ದರೂ ಕೂಡ ನಾನು ಯಾರಿಗೂ ತೋರಿಸ್ಕೊಳ್ಳೋದು ಯಾರಿಗೂ ಹೇಳಲ್ಲ. ಅವ್ರು ಏನು ಕಾರಣಕ್ಕೆ ಬಂದಿದ್ದಾರೆ, ಗುರುವಾಗಿ ನನ್ನ ಕೆಲಸ ಧೈರ್ಯ ಕೊಟ್ಟು ಅವ್ನು ಬೆಳೆಸಿ, ಅವ್ನು ಬೆಳೆಯೋದು ನೋಡೋದು ನಂಗೆ ಇಷ್ಟ. ನಾನು ಬೇರೆಯವ್ರ ತಂದು ಜಾಸ್ತಿ ತೊಗೊಂಡೋಗ್ಬಿಟ್ಟು ಪಂಚಾಂಗ ಇಟ್ಕೊಂಡು ಹೇಳ್ಬಿಟ್ಟು ಕಳಿಸ್ಬಿಡಲ್ಲ, ನಾನು ಫಿಕ್ಸ್ ಮಾಡ್ತೀನಿ. ಹೀಗೆ ಹೋಗ್ಬೇಕು, ಈ ದಾರಿಗೆ ಹೋಗು. ನಾನು ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಾನು ಹೇಳ್ದಂಗೆ ಕೇಳು, ನನ್ನ ಜವಾಬ್ದಾರಿ ಇರಲಿ. ನಾನೇ ಹಿಂದೆ ಬಿದ್ದೆ, ನೀನು ನಿಂದೆ ಇರ್ತೀನಪ್ಪ ಅಂತ ಹೇಳಿದೆ. ಅಲ್ಲಿಂದ ಅವನು ಬೆಳ್ಕೊಂಬಂದ. ಅದೇ ತುಂಬ ಶ್ರಮಜೀವಿ. ಹೌದು, ಭಾಳ ಶ್ರಮಜೀವಿ. ಈಗ ನಿಮಗೊಂದು ನಾನು ನಿಮ್ಮದೊಂದು ವಿಚಾರ ಜ್ಞಾಪಿಸ್ಬೇಕು. ಹೇಳಿ. ನಿಮ್ಮನ್ನೇ ಅಲ್ಲಿ ಕರ್ಕೊಂಡು ನಿಮ್ಮ ಎಲೆಕ್ಷನ್ ಬೇಕು ನಾನು ತೀರ್ಮಾನ ಮಾಡಿದ್ದೆ. ಅವ್ರ ಹತ್ರ ಮಾತಾಡಿ ನೀವು ನಮ್ಗೆ ಕೈ ಸಿಕ್ಕಲಿಲ್ಲ. ಯು ಆರ್ ಆಲ್ಸೋ ವೆರಿ ಎಕ್ಸಲೆಂಟ್ ಮ್ಯಾನ್, ನಮ್ಮಿದೆ, ಧೈರ್ಯ ಇದೆ, ಏನು ಬೇಕಾದ್ರೂ ಮಾಡ್ತೀರಾ. ಐ ಥಿಂಕ್ ಯು ವುಡ್ ಹ್ಯಾವ್ ಬೀನ್ ವೆರಿ ಫಿಟ್ ಪರ್ಸನ್ ಟು ಫೈಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್. ಒಂದ್ಸಲ ಹೇಳಿದ್ರಿ ನೀವು. ಹೌದು, ನನ್ನ ಜೊತೆಗೆ ಮಾತಾಡಿ ಹೇಳಿದ್ರಿ ಕೂಡ. ಒಂದು ನೆನಪಿದೆ ನನಗೆ, ಭಾಳ ಸ್ಪಷ್ಟವಾಗಿ ನೆನಪಿದೆ. ನಾನು ಪತ್ರಿಕೋದ್ಯಮದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದರಿಂದ ಮತ್ತು ಈಗಲೂ ತೊಡಗಿಸ್ಕೊಂಡಿರೋದ್ರಿಂದ
ಅಪ್ಪಾಜಿ ನೋಡೋಣ ಗುರುಗಳೇ ನೋಡೋಣ ಅಂತ ಹೇಳಿದ್ದೆ ಹೌದು ನಾನು ಆ ಹೌದು ಸಂದರ್ಭದಲ್ಲಿ. ನೀವು ಮನಸ್ಸು ಮಾಡಲಿಲ್ಲ ನೀವು. ಹೌದು 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 ನೆನಪಿದೆ ನನಗೆ, ಸ್ಪಷ್ಟವಾಗಿ ನೆನಪಿದೆ. ಗುಡ್, ನೀವು ಅದನ್ನು ನೆನಪಿಸಿದ್ದು ನನಗೊಂದು ಹಳೆ ನೆನಪು ಕೆದಕಿದಂಗೆ ಆಯಿತು.